ರಳ್ಳಿ ಪಡ್ಡೆಗಳು ನಾವು, ಕೊಡುವ ರಳ್ಳಿ ಪಡ್ಡೆಗಳು ನಾವು. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆ ಒಳಗೊಂದು ಗಿಡಗೆ ನೆಡಿ. ಓಕೆ, ಮನೆ ಒಳಗೆ ಮನೆ ಹೊರಗೆ. ಮನೆ ಹೊರಗೊಂದು ಗಿಡಗೆ ನೆಡಿ. ಹುಸೇನ್ ಬಾಯ್, ಈ ಮರ ಒಂದ್ ಬಿಟ್ಟು ಎಲ್ಲಾ ಮರಗಳನ್ನು ಕಡ್ದ್ ಬಿಡೋಣ. ಇವ್ರೇ ಗೌರ್ಮೆಂಟ್ ಅವ್ರು ಹೇಳಿಲ್ವಾ ಒಂದ್ ಮನೆಗೆ ಒಂದ್ ಮರ ಸಾಕ್ಬೇಕು ಅಂತ, ಅದಕ್ಕೆ ಈ ಮರ ಒಂದ್ ಬಿಟ್ಟು ಎಲ್ಲಾ ಮರನ ಕಡ್ದ್ ಬಿಡೋಣ. ವೈಶಾಖ್ಯ, ನಿಮ್ದು ಮನೇಲಿ ನಿಮ್ದು ಅಪ್ಪಗೆ ನೀವ್ ಎಷ್ಟ್ ಜನ ಮಕ್ಳು? ನಾನು ಮತ್ತೆ ನಮ್ಮ ಅಕ್ಕ. ಹೌದಾ? ಹಂಗಾರೆ ಗೌರ್ಮೆಂಟ್ ಇನ್ನೊಂದ್ ಹೇಳಿದೆ, ಮನೆಗೆ ಒಬ್ಬ ಬೇಟ ಸಾಕು ಅಂತ. ನಿನ್ನ ಕಡ್ದಾಕ್ಬಿಡಣ. ಮರ ನೆಡಕ್ಕೆ ಬಂದ್ರು ಅಂದ್ರೆ ಕತೆಗೆ ಮಾತಾಡ್ತೀರಾ? ಏ ಐವಾನ್ಗಳ ಬಂದ್ರು. ಕುಡಿಯಕ್ಕೇನಾರ ಕೊಟ್ರೆ ಮರ ನೆಡಕ್ ಬರ್ಬೋದಪ್ಪ. ವೈಚಾಯಕ, ಬಾತ್ರೂಮ್ ಅಲ್ಲಿ ಫಿನೈಲ್ಗೆ ಇದೆ, ಕೊಡ್ತೀನಿ, ಕುಡ್ದ್ಬಿಡ್ತ್ಯಾ? ಅದನ್ ಕರಡಿಗೆ ಕೊಡು, ಫ್ರೀಗೆ ಸಿಗುತ್ತೆ ಅಂದ್ರೆ ಫಿನಾಲ್ ಬೇಕಾ ಕುಡಿತಾನ ಅವನು. ನೋಡು ಹುಸೇನ್ ಬಾಯ್, ಕುಡಿಯಕ್ ಕಾಫಿ ಕೊಟ್ರೆ ಹೆಲ್ಪ್ ಮಾಡಕ್ ಬರ್ತೀವಿ. ಅಪ್ಪ ಲಡ್ಕೊಂಕೋ ಕಾಫಿ ಲೇಕೆ ಆವ್ ಜಾವ್. ಅಚ್ಚಾ ಲೇಕಾತ. ಯಾಕೆ ಮಾಮು ಮರಗಳ ಬಗ್ಗೆ ಇಷ್ಟೊಂದು ತಲೆಗೆ ಕೆಡ್ಸ್ಕೊತಾ ಇದೀಯಾ? ಏಕೋರಿ ಮಿಯಾ, ಈ ಗಿಡ ಮರಗೆ ಇದೆಯಲ್ಲ, ಇದು ನ್ಯಾಚುರಲ್ ಆಗಿ ಇರೋ ಎಸಿ. ಇದು ಇದ್ದಷ್ಟು ಭೂಮಿ ತಂಪಾಗಿರ್ತದೆ, ಇಲ್ಲಾಂದ್ರೆ ಹೀಟ್ಗೆ ಆಗ್ಬಿಡುತ್ತೆ. ಕಾಡಿದ್ದಷ್ಟು ನಾಡಿಗೆ ಒಳ್ಳೇದು. ಒಟ್ನಲ್ಲಿ ಭೂಮಿ ನಿನ್ ಮುಖ ಇದ್ದಂಗಿರ್ಬೇಕು, ಮೇಲೆ ಕೆಳಗೆ ಎಲ್ಲ ಕಾಡು, ಮಧ್ಯದಲ್ಲಿ ವಿಶೇಷ ಲ್ಯಾಂಡ್. ಬೇ ಕರಡಿ ಶಾಲೆ, ನಿಂದು ಮುಖ ಕ್ಯಾ ಸಲ್ಮಾನ್ ಖಾನ್ಗೆ ಇದ್ದಂಗಿದೆ. ಹುಸೇನ್ ಬಾಯ್, ನಿನ್ಗಿಂತ ಖಾಲಿ ಜಾಗ ಜಾಸ್ತಿ ಇರೋದು ಇವನ್ಗೇನೆ. ಅರೇಲಿ ಇಲ್ಲೋಡು, ಮೈನ್ಸ್ ಓಪನ್ ಮಾಡ್ಬೋದು. ಟಕ್ಲು ಕರಡಿ. ಜಾವ್ ಜಾವ್. ಕಾಫಿ ಪೌಡ್ರು ಖಾಲಿ ಆಗ್ಬಿಟ್ಟಿದೆ, ಬಿಸ್ಲಿದೆ, ಮಜ್ಜಿಗೆ ಕುಡಿದ್ಬಿಡಿ, ಎಲ್ರಿಗೂ ತಂಪಾಗತ್ತೆ. ಕುಡ್ದಿದ್ದು ಆಯ್ತು, ಬನ್ನಿ ಕೆಲ್ಸಕ್ಕೆ ಮಾಡೋಣ. ಕಾಫಿ ಕೊಟ್ರೆ ಗಿಡ ನೆಡಕ್ ಬರ್ತೀವಿ. ಅರೆ ಐವಾನ್, ಮಜ್ಜಿಗೆ ಕೊಟ್ಟಿಲ್ವಾ ಈಗ? ಹಲೋ, ನಮ್ದು ಯಾವತ್ತಿದ್ರು ಒಂದೇ ಮಾತು, ಕಾಫಿ ಕೊಟ್ರೆ ಗಿಡ ನೆಡಕ್ ಬರ್ತೀವಿ ಅಂತ ಹೇಳಿದ್ದು. ಮಜ್ಜಿಗೆ ಕೊಟ್ರೆ ಬೇರೆ ಕೆಲ್ಸ ಎಳಿಬೇಕಾರೆ ಮಾಡ್ತೀವಿ. ವೈಶಾಖ್ಯ, ಯಾರು ಬರೋದ್ ಬೇಡ, ನಾವ್ ಒಬ್ರೆ ಕೆಲ್ಸಕ್ಕೆ ಮಾಡ್ತೀವಿ. ಜಾವ್. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆ ಒಳಗ್ ಹೊರಗೊಂದು ಗಿಡಗೆ ನೆಡಿ. ಲೇ ಮಚ್ಚ, ಏನೋ ಟಿನ್ ಟಿನ್ ಅಂತ ಶಬ್ದ ಬರ್ತೈತೆ, ಏನಾದ್ರೂ ನಿಧಿಗಿದಿ ಸಿಕ್ಬಿಡ್ತಾ? ಬಂದ್ರೋ ಹೆಲ್ಪ್ ಮಾಡೋಣ. ಹುಸೇನ್ ಬಾಯ್, ಕೆನ್ ಯು ಹೆಲ್ಪ್ ಯು? ಎಗರ್ಸಿ ಎಡಗಾಲಲ್ಲಿ ಒದಿತಾವ್. ये क्या रे मिया, इसको ಉಜ್ಜಿದ್ರೆ ಒಳಗಡೆಯಿಂದ ಜೀನಿಗೆ ಬರ್ತದೆ. ಹುಸೇನ್ ಬಾಯ್, ಇದು ಆಂಟಿಕ್ ಪೀಸ್. ಯಾ ಆಂಟಿ ಪೀಸ್? ಆಂಟಿ ಪೀಸ್ ಅಲ್ಲ, ಆಂಟಿಕ್ ಪೀಸ್ ಅಂದ್ರೆ ಹಳೆ ವಸ್ತು ಅಂತ. ಇದು 100 ವರ್ಷಕ್ಕಿಂತ ಹಳೇದಾಗಿದ್ದು, ಇದನ್ನ ತಗೊಂಡ ಗೌರ್ಮೆಂಟ್ ಕೊಟ್ರೆ ನಮಗ್ ಲಕ್ಷಾಂತರ ರೂಪಾಯಿ ಕಾಸು ಕೊಡ್ತಾರೆ. ಅಭಿ 100 ವರ್ಷದ್ದು ಹಳೇದು ಅಂತ ನಿಮ್ಗೆ ಯಾವ ಐವಾನ್ಗೆ ಬಂದ್ ಹೇಳೋದು? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಮಿಸ್ಟರ್ ಸುಬ್ರಹ್ಮಣ್ಯಂ. सुब्रमण्यम एल्यूमिनियम। सर जी, और सुब्रमण्यम का नंबर मिला क्या? जी, तुम्हारा फोन दे रहे। तुम्हारा फोन में क्या स्कीम है रे? प्रीपेड पोस्ट पेड? ವೇಸ್ಟ್ ಪೇಯ್ಡು. ವೇಸ್ಟ್ ಪೇಡ मतलब ಯಾವಾಗ್ಲೂ ಕರೆನ್ಸಿ ನಾನ್ ಹಾಕೋದು, ನೀನ್ ಯಾವಾಗ್ಲೂ ಫೋನಲ್ಲಿ ಮಾತಾಡೋದು, ಅದಕ್ಕೆ ಅದು ವೇಸ್ಟ್ ಪೇಯ್ಡು. ये क्या रे मिया, रिंग टोन को भी ಕೇಳಿಸ್ತಾ ಇದೆ, ಕಲರ್ ಟೋನ್ को भी ಕೇಳಿಸ್ತಾ ಇದೆ. ये क्या फोन ಗೆ ಕಾಣಿಸ್ತಾ ಇದೆ? ಆಸಾಮಿಗೂ ಕಾಣಿಸ್ತಾ ಇದ್ದಾರೆ. ಪಕಡ ಪಕಡ. ನೀವೇ ಮಿಸ್ಟರ್ ಸುಬ್ರಹ್ಮಣ್ಯಂ? ಊಟ ಆಯ್ತು. ಊಟ ಆಯ್ತಾ? ಹೌದು, ನನ್ನ ಹೆಸರು ಸುಬ್ರಹ್ಮಣ್ಯ. ನೀವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲ ವರ್ಕ್ ಮಾಡೋದು? 40 ರಿಂದ 45 ವರ್ಷ ಎಕ್ಸ್ಪೀರಿಯನ್ಸ್. ನಿಮ್ಗೆ ಕಿತ್ತಾ ವರ್ಷ ಎಕ್ಸ್ಪೀರಿಯನ್ಸ್? ಹಾ, ನಾನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡೋದು. ಭೂಮಿ ಅಗೆಯ ಬದಲು ಈ ಅಪ್ಪನ ತಲೆ ಕರೆದ್ರೆ ಸುಮಾರು ಆಂಟಿಕ್ ಪೀಸ್ಗಳು ಸಿಗುತ್ತೆ.
ಅವ್ನ್ ಯಾವ ತರ ಆನ್ಸರ್ ಮಾಡ್ತಾನಂತ ಗೊತ್ತಾಯ್ತಲ್ಲ. ಹುಷಾರಾಗಿ ಕ್ವಶನ್ ಕೇಳ್ರು. ಗಿಡ ನೆಡಕ್ಕೆ ಅಂತ ಭೂಮಿ ಅಗಿಬೇಕಾದ್ರೆ ಸಿಕ್ತು. ಇದೆಷ್ಟು ವರ್ಷ ಹಳೇದು ಅಂತ ಸ್ವಲ್ಪ ಹೇಳ್ತೀರಾ? ವಾವ್ ನಾಟ್ ಲೆಸ್ ದನ್ 50 lakhs. ಉತ್ತರ ಸಿಕ್ತು ಅಂದ್ರೂ ಪ್ರಶ್ನೆ ಕೇಳ್ತೀನಿ. ಸರ್ ಇದಕ್ಕೆ ಎಷ್ಟು ಕೊಡ್ತಾರೆ? ಓಹೋ, ಗಿಡ ಆಗಿ ಯಾವಾಗ ಸಿಕ್ತು? 300 ವರ್ಷ ಹಳೇದು. ಇದೇನ್ ಗೊತ್ತಾ? ಟಿಪ್ಪು ಸುಲ್ತಾನ್ಗೆ ಅವನ ಹೆಂಡತಿ ಗಿಫ್ಟ್ ಮಾಡಿದ್ದು. ಇದ್ರ ಬಗ್ಗೆ ಹಿಸ್ಟ್ರಿ ಬರ್ತಿದೆ. ಇದನ್ನ ತಯಾರು ಮಾಡಿದವನ ಹೆಸರು ಇದೆ, ಹೊನ್ನಪ್ಪ ಆಚಾರ್. ಇದು ಕಳೆದು ಹೋದಾಗ ಟಿಪ್ಪು ಡ್ರಾಪ್ ಇಂದ ಒಬ್ಬ ಸೇವಕನ್ನ ಬಿಸಾಕ್ ಸಾಯಿಸಿದ್ರು. ಯಾರೋ ಬಂದು ಮೂರಲ್ಲಿ ಹೂತಾಕಿರ್ಬೇಕು ಬಿಡಿ. ಅಚ್ಚಾ ಸಾಬ್, ಅಭಿ ಇಸ್ಕೋ ಕ್ಯಾ ಕರ್ನಾ? ವೆರಿ ಗುಡ್, ಒಳ್ಳೆ ನಿರ್ಧಾರ. ಇದಕ್ಕೆ ಏನಂತ ಪ್ರಶ್ನೆ ಕೇಳೋದು? ನೀವ್ ಹೇಳ್ದಂಗೆ ಆಗ್ಲಿ ಬಿಡಿ ಸರ್. ನೋಡಿ, ಇದನ್ನ ನೀವು ಗೌರ್ಮೆಂಟ್ ತಗೊಂಡೋಗಿ ಕೊಟ್ರೆ ಮೆಡ್ಲು ಜೊತೆಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಬಟ್ ಆ 1 ಲಕ್ಷ ರೂಪಾಯಿ ತಗೊಳ್ಳೋಷ್ಟ್ರೊಳಗೆ ನಿಮ್ಗೆ 1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದ್ರ ಬದಲು ನನ್ನ ಫ್ರೆಂಡು ಜಾನ್ ಅಂತ ಒಬ್ಬ ಸಿಂಗಾಪುರಲ್ಲಿ ಇದ್ದಾನೆ. ಅವನು ಇಂಥ ಆಂಟಿಕ್ ಪೀಸ್ನ ಸ್ಮಗಲ್ ಬಿಸ್ನೆಸ್ನೇ ಮಾಡೋದು. ಕಮ್ಮಿ ಅಂದ್ರೂ ನಿಮ್ಗೊಂದು 50 ಲಕ್ಷ ರೂಪಾಯಿ ಕೊಡಿಸ್ತೀನಿ. ನನಗೆ ಕಮಿಷನ್ ಕೊಡ್ಬೇಕು. 3 ದಿವಸ ಆದ್ಮೇಲೆ ಬರ್ತಾನೆ, ಕರ್ಕೊಂಡ್ಬರ್ತೀನಿ. ಅಲ್ಲ, ಓ ಪಾರ್ಟಿಗೆ ನಂಬೋದಾ? ಬಾಯ್, ಟೇಕ್ ಕೇರ್. See you, take care. ತುಂಬಾ ನಂಬಿಕಸ್ತ. ಇದೇ ನಮ್ಗೆ ಬೇಕಾಗಿದೆ, ಇದೇ ಬೇಕಾಗಿದೆ. ಹುಸೇನ್ ಬಾಯ್, ದೊಡ್ಡ ದೊಡ್ಡ ಘಟಾನ್ ಘಟಿಗಳೇನೆ ಭೂಮಿ ಅಗದ್ಬಿಟ್ಟು ಒಳಗ್ ಸೇರ್ಕೊಂಡಿದ್ದಾರೆ. ನಿನ್ಗೆ ಯಾಕೆ ಬೇಕಿದೆಲ್ಲ? ಬೇಕೋರಿ, ಡೀಲ್ಗೆ ಫಿಕ್ಸ್ ಆದ್ರೆ ನಾವು ಪೈಸಾಗೆ ಎಣಿಸ್ತೀವಿ. ಇಲ್ಲ ನಾವು ಸಿಗಾಕೊಂಡ್ರೆ ನೀವು ಕಂಬಿಗೆ ಎಣಿಸಿ. ಏನ್ ಮಾಮು ಅರ್ಜೆಂಟ್ ಆಗಿ ನಾಟಕ್ ಬರಕ್ ಹೇಳ್ದೆ? ಪೈಸಾಗೆ ಬಂದ್ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಮಾತಾಡಕ? ಓನೆ ಹೀರೆ, ನಮ್ಗೆ ಒಂದು ಲ್ಯಾಂಪ್ಗೆ ಸಿಕ್ಕಿತ್ತಲ್ಲ, ನೆನ್ನೆ ಇತ್ತು, ಇವತ್ತಿಲ್ಲ. ಸ್ಕೆಚ್ ಆಗ್ತಾವನೆ ಈ ಹುಣಸೆಹಣ್ಣು ಮಾಮು. ಹುಸೇನ್ ಮಾಮು. ಅಲ್ಲ ಕಸಮ್ ನೈರೆ ಕರಡಿ. ನನಗೆ ಯಾಕೋ ಜಾರ್ಜ್ ಮೇಲೆ ಡೌಟು. ಸುಮ್ನೆ ಒಳ್ಳೆ ಒಂಥರ ಡೌ ಕಚ್ಕೊಂಡು ಓಡಾಡ. ನನ್ನ ಮಗನೇ, ನಿನ್ನ ತುಂಡ ಕತ್ತರಿಸಿ ಮೈಸೂರು ಝೂಲ್ ಅನಿಲ್ ಕುಂಬ್ಳೆ ಅವರು ಹುಲಿನ್ ಸಾಕ್ತವ್ರಂತೆ, ಅದಕ್ಕೆ ತಿನ್ಸ್ಬಿಡ್ತೀನಿ. 1 ಮಿನಿಟ್ ಜಾರ್ಜಿ, ಈ ನಾಯಿ ಮಾಂಸನ ಹುಲಿಗೆ ಹಾಕೋದಿಕ್ಕೆ ಅನಿಲ್ ಕುಂಬ್ಳೆ ಅವ್ರ ಪರ್ಮಿಷನ್ ಬೇಕು, ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅರೆ ಮಾಮು, ಹಿಂಗೆಲ್ಲ ಆಡೋದ್ ಬಿಟ್ಟು ಏನಾದ್ರೂ ಯೋಚನೆ ಮಾಡಿ. ನಾಳೆನೆ ಬರ್ತಾ ಇದ್ದಾರೆ ಅವ್ರ ಲ್ಯಾಂಪ್ ನೋಡಕ್ಕೆ. ದೇಕೋರೆ, ಇನ್ನು 1 ದಿನ ಟೈಮ್ಗೆ ಇದೆ. सीधा बर्मा बाजार में जाको वैसा ही चेक डुप्लीकेट माल करके लेके आओ। ಬರ್ಮಾ ಬಜಾರಲ್ಲಿ ಡೂಪ್ಲಿಕೇಟ್ ಮಾಲ್ ಸಿಗುತ್ತಾ ಮಾಮು? ಅರೆ ಇಂಜು, ಬರ್ಮಾ ಬಜಾರ್ಗೆ ಹೋದ್ರೆ ಡೂಪ್ಲಿಕೇಟ್ ಅಮ್ಮಿನೇ ಸಿಗುತ್ತೆ, ಅಂತದಲ್ಲಿ ಲ್ಯಾಂಪ್ಗೆ ಸಿಗಲ್ವಾ? ಅರೆ ಏಕೆ ಸರ್ ನೀವು ಸ್ಟ್ರೈಟ್ ಆಗಿ ಮಾತಾಡ್ತಾ ಇದ್ದೀರಾ? ಭೂಮಿ ಅಗಿಯುವಾಗ ಬಂಡೆಗೆ ತಲೆ ಚಚ್ಕೊಂಡ್ರೆ ಹಿಂಗ ಆಗ್ತೀನಿ, ಪುನಃ ತಲೆ ಚಚ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಅಚ್ಚಾ, ಹಂಗಾರ ಕಾಫಿಗೆ ಕುಡೀರಿ. ಇವ್ರಿಗೆ ಇವರೆಲ್ಲ ಯಾವಾಗ ಬಂದ್ರು? ಇವ್ರು ಅವಾಗಿಂದ ಇಲ್ಲೇ ಇದ್ದಾರೆ, ನೀವು ನೋಡ್ಲಿಲ್ಲ ಅಷ್ಟೇ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.